ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶೂನ್ಯಪೀಠಾಧೀಶ ಅಲ್ಲಮಪ್ರಭುದೇವರ ಒಂದು ವಚನವನ್ನು ನಾವು ನೋಡೋಣ. ಮಣಿಯ ನೆನೆಸಿ ಕಾಲ ಕಳೆಯಬೇಡ, ಮಣಿಯ ನೆನೆಸಿ ಕಾಲ ಕಳೆಯಬೇಡ, ಕಣಿಯ ಪೂಜಿಸಿ ದಿನವ ಕಳೆಯಬೇಡ, ಕಣಿಯ ಪೂಜಿಸಿ ದಿನವ ಕಳೆಯಬೇಡ. ಕ್ಷಣವಾದಡ ದಾಡೆಯೋ ಆಗಲಿ ನಿಜದ ನೆನಹೇ ಸಾಕು, ಕ್ಷಣವಾದಡೆಯೋ ಆಗಲಿ ನಿಜದ ನೆನಹೇ ಸಾಕು. ಬೆಂಕಿಯುಳ್ಳ ಗುಣ ಬಿಸಿನೀರಿನಲ್ಲುಂಟೆ ಗುಹೇಶ್ವರ, ಬೆಂಕಿಯಲ್ಲುಳ್ಳ ಗುಣ ಬಿಸಿನೀರಿನಲ್ಲುಂಟೆ ಗುಹೇಶ್ವರ. ಇಲ್ಲಿ ಅಲ್ಲಮಪ್ರಭುದೇವರು ಒಂದು ಪೂಜೆ, ಒಂದು ಧ್ಯಾನ, ಒಂದು ಜಪದ ಬಗ್ಗೆ ಇಲ್ಲಿ ಅವರು ತಿಳಿಪಡಿಸ್ತಾರೆ. ಇಲ್ಲಿ ಕೆಲವು ಜನರು ಏನು ಮಾಡ್ತಾರೆ ಅಂದರೆ ಕೈಯಾಗ ಒಂದು ಸರ ಹಿಡ್ಕೊಂಡು, ಒಂದು ರುದ್ರಾಕ್ಷಿ ಸರ ಇರ್ಬೋದು, ಮತ್ತೊಂದು ಏನೇ ಇರ್ಬೋದು, ಅದನ್ನು ಹಂಗೆ ಬಟ್ಟಿನ್ಯಾಗ ಸರಿಸ್ತಾ ಹೋಗ್ತಿರ್ತಾರೆ. ಯಾಕಂದ್ರೆ ನಾನು ಜಪ ಮಾಡ್ತೇನೆ ಅಂತ. ಅದನ್ನು ಇಲ್ಲಿ ಅಲ್ಲಮಪ್ರಭುದೇವರು ಒಪ್ಪೋದಿಲ್ಲ. ಅವ್ರು ಹೇಳ್ತಾರೆ, ಮಣಿಯ ನೆನೆಸಿ ಕಾಲ ಕಳೆಯಬೇಡ. ಅಂದರೆ ಒಂದು ಯಾವುದೇ ಒಂದು ಮಾಲೆ ಇದ್ದರೆ ಅದನ್ನು ಎಣಿಸಿ ಕಾಲ ಕಳೆಯೋಕ್ಕೆ ಹೋಗಬೇಡ. ಸುಮ್ಮನೆ ಮನಸ್ಸು ಎಲ್ಲೋ ಇರ್ತೈತಿ, ಚಿತ್ತ ಎಲ್ಲೋ ಇರ್ತೈತಿ, ಭಾವ ಎಲ್ಲೇ ಇರ್ತೈತಿ. ಆದರೆ ಅದು ಮಾತ್ರ ಅವುಗಳನ್ನು ಸರಿಸ್ತಾ ಇರ್ತದೆ. ಅದೊಂದು ರೂಢ ಬಿದ್ದೋಗಿರ್ತದೆ ಅವ್ರಿಗೆ, ಹವ್ಯಾಸ. ಅದಕ್ಕೆ ಹಾಗೆ ನಾನು ಎಲ್ಲ ಸಮಯದಲ್ಲೂ ನಾನು ಜಪ ಮಾಡ್ತೇನೆ, ನಾನು ಮಣಿ ಎಣಿಸ್ತೇನೆ ಅಂದರೆ ಅದು ಮಣಿ ಎಣಿಸಿ ಅದು ಮಣಿ ಸೌಂಡ್ ಹೋಗ್ತತೆ ಹೊರತು ಅಲ್ಲಿಂದ ಯಾವುದೇ ಜ್ಞಾನ ಆಗೋದಿಲ್ಲ, ಯಾವುದೇ ಪ್ರಯೋಜನ ಇಲ್ಲ. ಅದಕ್ಕೆ ಮಣಿಯನ್ನು ಎಣಿಸಿ ಕಾಲ ಕಳೆಯಬೇಡ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಕಣಿಯ ಪೂಜಿಸಿ ದಿನವ ಕಳೆಯಬೇಡ. ಕಣಿ ಅಂದರೆ ಕಲ್ಲು. ಈ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಕಲ್ಲಿನ ಮೂರ್ತಿಗಳೇ ಹೆಚ್ಚಿಗೆ ಇರ್ತಾವೆ. ಇತ್ತಿತ್ತಲಾಗಿ ಬೆಳ್ಳಿವು, ಬಂಗಾರದ್ದು, ರೊಕ್ಕ ಹೆಂಗೆ ಹೆಚ್ಚಿಗೆ ಆತಲ್ಲ, ಹಂಗಂಗೆ ಬೆಳ್ಳಿ ಮೂರ್ತಿ, ಬಂಗಾರದ ಮೂರ್ತಿ, ಪಂಚಲೋಹದ ಮೂರ್ತಿ ಎಲ್ಲ ಇವನು ಮಾಡಿ ಇಡಾಕತ್ತಿದ್ದಾರೆ. ಮೊದಲೆಲ್ಲ ಕೇವಲ ಕಲ್ಲಿನ ಅಷ್ಟೇ ಇರ್ತದೆ. ಈಗ ಆ ಕಲ್ಲಿನ ಮೂರ್ತಿಗೆ ಸಹಿತಕ್ಕೆ ಒಂದು ಬಂಗಾರದ ಲೇಪನ, ಒಂದು ಶೃಂಗಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಕಲ್ಲನ್ನು ಪೂಜಿಸಿ ಕಾಲ ಕಳೆಯೋಕ್ಕೆ ಹೋಗಬೇಡ, ದಿನ ಕಳೆಯೋಕ್ಕೆ ಹೋಗಬೇಡ. ಅದು ಯಾಕಂದ್ರೆ ಅದು ಒಂದು ಕಲ್ಲು. ಅದನ್ನು ನೀನು ಎಷ್ಟು ಪೂಜೆ ಮಾಡಿದರು, ಎಷ್ಟು ಪಂಚಾಮೃತ ಹಾಕಿದರು, ಎಷ್ಟು ಅದನ್ನು ಬೆಣ್ಣೆ ತುಪ್ಪದಾಗ ಅಲಂಕಾರ ಮಾಡಿದ್ರು, ಅದಕ್ಕೆ ಯಾವುದೇ ಒಂದು ಥರದ ಪ್ರಕ್ರಿಯೆ ಇರೋಲ್ಲ. ನನಗೆ ಬೆಣ್ಣಿಂದ ಅಲಂಕಾರ ಮಾಡ್ಯಾರ ಅನ್ನೋದು ಗೊತ್ತಿಲ್ಲ, ತುಪ್ಪದಿಂದ ನನಗೆ ಮಜ್ಜನ ಮಾಡ್ತಾರೆ ಅನ್ನೋದು ಅದು ಗೊತ್ತಿರಲ್ಲ. ಅದು ಕಲ್ಲು ಸುಮ್ಮನೆ ಇರ್ತದೆ, ಹಾಕಿದ್ರು ಅಷ್ಟೇ, ಹಾಕ್ಲಿದ್ರು ಅಷ್ಟೇ. ಅದಕ್ಕೆ ಆ ಕಲ್ಲನ್ನು ಪೂಜಿಸಿ ದಿನ ಕಳೆಯೋಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಹಾಗಾದರೆ ಏನು ಮಾಡಬೇಕು ಅಂತಾರೆ ಅವರು ಅಂದರೆ, ಕ್ಷಣವಾದಡೆಯೂ ಆಗಲಿ ನಿಜದ ನೆನಹು ಸಾಕು. ಒಂದು ಕ್ಷಣ, ಒಂದೇ ಒಂದು ಕ್ಷಣ ಅಂತಾರೆ. ಇನ್ನು ಜಡದಾಸ್ಯಮನ ಒಂದು ಅರಗಳಿಗೆ ಅಂತಾರೆ ಅವರು, ಒಂದು ಅರಗಳಿಗೆ ಸಾಕು ಅಂತಾರೆ. ಅದಕ್ಕೆ ಇಲ್ಲಿ ಅಲ್ಲಮಪ್ರಭುದೇವರು ಹೇಳೋದೇನೆಂದರೆ, ಒಂದು ನಿಜದ ಅರಿವು, ನಿಜದ ನಿಲುವು ಏನೈತಲ್ಲ, ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಅರಿವು ನಮಗಾಗಬೇಕು. ಅದನ್ನು ಒಂದು ಕ್ಷಣ ಸಾಕು ನೀನು ನೆನೆಸಿದರೆ ಅಲ್ಲಿ ನಿನಗೆ ಒಂದು ಪ್ರಯೋಜನ ಆಗ್ತತಿ, ಅದರಿಂದ ಪ್ರತಿಫಲ ಇರ್ತತಿ. ಅದಕ್ಕೋಸ್ಕರ ದಿನ ಕಳೆಯೋಕ್ಕೆ ಹೋಗಬೇಡ, ಅಲ್ಲಿ ಕಾಲ ಕಳೆಯೋಕ್ಕೆ ಹೋಗಬೇಡ. ಇಲ್ಲಿ ಒಂದು ಕ್ಷಣ ಅದು ಆ ಸೃಷ್ಟಿಕರ್ತ ಪರಮಾತ್ಮನನ್ನು ನೆನಸು ನೀನು ಅಂತ ಹೇಳಿ ಇಲ್ಲಿ ಅಲ್ಲಮಪ್ರಭುದೇವರು ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಬೆಂಕಿಯಲ್ಳುಳ್ಳ ಗುಣ ಬಿಸಿನೀರಿನಲ್ಲುಂಟೆ. ಇವತ್ತು ಬೆಂಕಿನೂ ಸುಡ್ತಾ ಇರ್ತೈತೆ, ಆದರೆ ಬಿಸಿನೀರು ಸುಡ್ತಾ ಇರ್ತೈತೆ. ಆದರೆ ಬಿಸಿನೀರು ಬೆಚ್ಚಗೆ ಇರ್ತೈತೆ ಹೊರತು ಅದಕ್ಕೆ ಮತ್ತೊಂದನ್ನು ಸುಡುವಂಥ ಗುಣ ಅದಕ್ಕೆ ಇರೋದಿಲ್ಲ. ಆದರೆ ಬೆಂಕಿಗೆ ಮಾತ್ರ ಮತ್ತೊಂದನ್ನು ಸುಡುವಂಥ ಒಂದು ಗುಣ ಇರ್ತೈತಿ. ಹಾಗೆ ಅಲ್ಲಿ ಕಣಿ ಎಣಿಸೋದು, ಮಣಿ ಎಣಿಸೋದು, ಕಣಿ ಪೂಜೆ ಮಾಡೋದು ಹೇಗಂದರೆ, ಒಂದು ಬಿಸಿನೀರನ್ನು ಸ್ಪರ್ಶ ಮಾಡಿದ ಹಾಗೆ. ಒಂದು ಬಿಸಿನೀರಿನಿಂದ ನಮ್ಮ ಅರಿಷಡ್ವರ್ಗಗಳು, ನಮ್ಮಲ್ಲಿರುವಂಥ ಕಾಮಕ್ರೋಧಗಳು, ಇವುಗಳನ್ನೆಲ್ಲ ತೊಲಗಿಸ್ಬೇಕಂದ್ರೆ ಬಿಸಿನೀರಿಂದ ಸಾಧ್ಯ ಇಲ್ಲ. ಅದು ಬಿಸಿ ಇರ್ತೈತಿ, ಆದರೆ ಅದು ತೊಲಗೋದಿಲ್ಲ. ಆದರೆ ಬೆಂಕಿಯಲ್ಲಿ
ಅವನ್ನು ಹಾಕಿದಾಗ ನಮ್ಮಲ್ಲಿರುವಂಥ ದುರ್ಗುಣಗಳು, ದುಶ್ಚಟಗಳು, ದುರ್ಭಾವನೆಗಳು ಇವುಗಳನ್ನೆಲ್ಲ ಬೆಂಕಿಯೊಳಗಾದರೂ ಹಾಕಿದರೆ ಏನಾಗ್ತೈತಿ? ಸುಟ್ಟೋಗ್ತೈತಿ. ಅದಕ್ಕೋಸ್ಕರ ಅಲ್ಲಿ ಬೆಂಕಿಯಲ್ಲಿ ಇರುವಂಥ ಒಂದು ಗುಣ ಬಿಸಿ ನೀರಿನಲ್ಲಿ ಇಲ್ಲ ಅನ್ನೋದನ್ನು ಇಲ್ಲಿ ಅಲ್ಲಮಪ್ರಭು ದೇವರು ಹೇಳ್ತಾರೆ. ಹಾಗಾದರೆ ನಾವು ಸಹಿತ ಇಲ್ಲಿ ಅಲ್ಲಮಪ್ರಭು ದೇವರು ಹೇಳುವ ಹಾಗೆ ಮಣಿ ಎಣಿಸಿ ಕಾಲ ಕಳೆಯೋ ಬದಲಿ, ಕಣಿ ಪೂಜೆ ಮಾಡಿ ದಿನ ಕಳೆಯೋ ಬದಲಿ ಒಂದು ಕ್ಷಣ, ಒಂದು ಅರಗಳಿಗೆ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ನೆನವನ್ನು ಮಾಡಬೇಕಾಗಿತ್ತು. ಆತನ ಒಂದು ಅನುಗ್ರಹ ನಮಗೆ ಬೇಕಾಗಿತ್ತು. ಅಂಥ ಒಂದು ಜ್ಞಾನ ನಮಗೆ ಬೇಕು ಅಂದಾಗ ಮತ್ತೆ ನಾವು ಅಲ್ಲೇನು ಮಾಡಬೇಕು? ವಚನಗಳನ್ನು ಓದಬೇಕಾಗುತ್ತೆ. ವಚನಗಳನ್ನು ಓದಿ ವಚನ ಮಾಡಿಕೊಳ್ಳಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.